ಈಶ್ವರ್ ಅವರು ಯುವ ರಾಜಕಾರಣಿಗಳಿಗೆ ಪ್ರೇರಣೆ ಆದ್ರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಎಂ ಎಲ್ ಎ ಆಕಾಂಕ್ಷಿ ಅಂತ ಬಿಜೆಪಿಯಲ್ಲಿ 3 ಜನ ಅಭ್ಯರ್ಥಿಗಳು ಬಂದಿದ್ರೆ ಏನು ಹೇಳ್ತೀವಿ? ನಾನು ರಿಕ್ವೆಸ್ಟ್ ಮಾಡೋದೇನು ಗೊತ್ತಾ, 3 ಜನಕ್ಕೂ ನಿಮ್ಮ ಹಣೆ ಬರದಲ್ಲಿ ಏನಿದ್ರೆ ಅದಾಗುತ್ತೆ, ದಯವಿಟ್ಟು ಕಂಟೆಸ್ಟ್ ಮಾಡಿ. ನಾನು ಹೇಳೋದಿಷ್ಟ, ನಾನೊಂದು ಎಮ್ ಎಲ್ ಎ ಆಗ್ತೀನಿ, ಯಾರ ಹಣೆ ಬರದಲ್ಲಿ ಏನಿದೆಯೋ ಗೊತ್ತಿಲ್ಲ. ನೀವು 3 ಜನ ಕಂಟೆಸ್ಟ್ ಮಾಡಿ. ನಿಮ್ಮ ಹಣೆ ಬರದಲ್ಲಿ ಬರ್ತಿದ್ರೆ ಆಗ್ತೀರಪ್ಪ, ಯಾರು ತಪ್ಸೋಕ್ಕಾಗತ್ತೆ? ಯಾವನ್ ಮಾತು ಕೇಳ್ಬಿ, ಹಿಂದೆ ಹೋಗ್ಬೇಡಿ, ಹಾಕಿ. 1 ಲಕ್ಷ ಓಟ್ ಬರುತ್ತೋ 100 ಓಟ್ ಬರುತ್ತೋ, ಈಗ ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ನಿಲ್ಲಿ, ಹೇಳ್ತೀನಿ. ನಾನು ಸಪೋರ್ಟ್ ಮಾಡ್ತೀನಿ ಸರ್. ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ, 100 ಜನ ಆಸ್ಪಿರೆಂಟ್ಸ್ ಹಾಕಲಿ, ಅವ್ರು ನನ್ನನ್ನು ಎಷ್ಟೇ ಮಾತಾಡಲಿ. ನಾನು ಹೇಳೋದು ಯಂಗ್ಸ್ಟರ್ಸ್ ರಾಜಕಾರಣಕ್ಕೆ ಬರಬೇಕು. ಈಗ 5-6 ಜನ ಆಕಾಂಕ್ಷಿಗಳಿದ್ದಾರೆ. ನಿಮ್ಮ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ಹಾಕಿ, ಇಂಡಿಪೆಂಡೆಂಟ್ ಆಗಿ ಹಾಕಿ, ನಿಲ್ಲಿ. ನಿಮ್ಮ ತಾಕತ್ತೇನು ಅಂತ ತೋರಿಸ್ಬೇಕು, ನಿಮ್ಮ ಪಕ್ಷಕ್ಕೂ ತೋರಿಸ್ಬೇಕು, ಜನತೆಗೂ ತೋರಿಸ್ಬೇಕು. ನಾನು ಸಪೋರ್ಟ್ ಮಾಡ್ತೀನಿ ಯಂಗ್ಸ್ಟರ್ಸ್ಗೆ. ಒಂದು 100 ಜನ ಯಂಗ್ಸ್ಟರ್ಸ್ ನಾಮಿನೇಷನ್ ಆಗಬೇಕು ಸರ್. ಆವಾಗ ಚಿಕ್ಕಬಳ್ಳಾಪುರದ ಯಂಗ್ಸ್ಟರ್ಸು ಇದಾಕಿದ್ದಾರೆ ಅಂತ. ನಾನು 3-4 ಜನ ಯಾರು ಆಗ್ತಿದ್ದಾರೆ, ದಯವಿಟ್ಟು ಹಾಕ್ರಪ್ಪ ಸರ್. ನಾನು ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ, ಹಾಕಬೇಕು ಅವ್ರಿಗೆ. ಸರ್ ಗೊತ್ತಿಲ್ಲ ಸರ್ ಯಾರನೇ ಬರ ಏನಿದೆ. ನಾನು ಎಲ್ಲ ಯುವಕರು ಹೇಳ್ತೀನಿ, ದಯವಿಟ್ಟು ದುಡ್ಡಿದ್ರೇನೆ ರಾಜಕಾರಣ ಅನ್ನೋದು ಬಿಡಿ. ದುಡ್ಡಿಲ್ಲದೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಆಗ್ಬೋದು, ಆದರೆ ನಿಮ್ಮ ಕೈಯಲ್ಲೂ ಆಗುತ್ತೆ. ಬಟ್ ನೀವು ಯಾವನ್ ಮಾತು ಕೇಳಿ ವಿತ್ಡ್ರಾ ಮಾಡಬೇಡಿ. ನೀವು ನಿಲ್ಲಬೇಕು, ನೋಡಬೇಕು ಯಾರ ಹಣೆ ಬರದಲ್ಲಿ ಏನಿದೆ ಅಂತ. ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಪ್ರೇರಣೆ ಕೊಡ್ತೀನಿ. ಇವಾಗ 4-5 ಜನ ಮುಂದೆ ಬಂದಿದ್ದಾರೆ, ಇನ್ನೊಂದು 40 ಜನ ಆಕಾಂಕ್ಷಿಗಳಿಗೆ ಮುಂದೆ ಬರಬೇಕು, ನನ್ನ ಆಸೆ ಅದು. ಥ್ಯಾಂಕ್ ಯು ಸರ್. ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಆಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.